ಪಿರಿಯಾಪಟ್ಟಣ ಸುದ್ದಿ. ಭಾರತೀಯ ಮಜ್ದೂರ್ ಸಂಘದಿಂದ ಜಿಲ್ಲಾ ಮಟ್ಟಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ. ಮೈಸೂರಿನ ಬ್ರಾಹ್ಮಣ ಧರ್ಮ ಸಹಾಯ ಸಭಾ ಕಲ್ಯಾಣ ಮಂಟಪದ ಕಾಂಪ್ಲೆಕ್ಸ್ನಲ್ಲಿ ಭಾರತೀಯ ಮಜ್ದೂರ್ ಸಂಘದ ಕೊಠಡಿಯಲ್ಲಿ ಸಭೆ ಆಯೋಜಿಸಲಾಯಿತು. ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಸ್.ಎನ್. ವಾಸುದೇವ್ ಮಾತನಾಡಿ, ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ದೊರಕಬೇಕಾದ ಸವಲತ್ತುಗಳನ್ನು ಪಡೆಯಬೇಕೆಂಬುದೇ ಸಂಘದ ಧ್ಯೇಯ ಉದ್ದೇಶ ಎಂದರು. ಎಚ್.ಕೆ. ಗುರುರಾಜ್ ಜಿಲ್ಲಾಧ್ಯಕ್ಷರು ಮಾತನಾಡಿ, ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಕಾರ್ಮಿಕ ಸಂಘಟನೆ ವಿಸ್ತರಿಸಿ ನೊಂದ ಶ್ರಮಿಕ ಕಾರ್ಮಿಕರನ್ನು ಗುರುತಿಸಿ ಸಿಗಬೇಕಾದ ಸವಲತ್ತು ಕೊಡಿಸುವುದೇ ನಮ್ಮ ಆದ್ಯ ಕರ್ತವ್ಯ ಎಂದರು. ಸಂಘದ ಏಳಿಗೆಗಾಗಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಈ ಸುದಿನದಂದು ನೇಮ ನಿಷ್ಠೆಯಿಂದ ಸಂಘಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು ಎಂದು ಸಂಘದ ರಾಜ್ಯ ಕಾರ್ಯದರ್ಶಿ ಶಾಂತಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಮಜ್ದೂರ್ ಸಂಘದ ನೂತನ ಪದಾಧಿಕಾರಿಗಳಾದ ಎಸ್.ಎನ್. ವಾಸುದೇವ್, ಎಚ್.ಕೆ. ಗುರುರಾಜ್, ಅಧ್ಯಕ್ಷರು ಕಾರ್ಯದರ್ಶಿ ಮನುಕುಮಾರ್ ಬಿ.ಎಸ್. ಪಿರಿಯಾಪಟ್ಟಣ, ಉಪಾಧ್ಯಕ್ಷರಾದ ಪ್ರಕಾಶ್ ಸಿ.ಜೆ. ಶಾಂತಕುಮಾರ್, ರಾಜ್ಯ ಕಾರ್ಯದರ್ಶಿ ಶಾಂತಕುಮಾರ್, ಮಹಾದೇವ್ ನಾಯಕ್ ನಂಜನಗೂಡು, ಖಜಾಂಜಿ ಮಹೇಶ್, ಎನ್.ಪಿ. ಸಹ ಕಾರ್ಯದರ್ಶಿಗಳಾದ ಎನ್.ಪಿ. ಕುಮಾರ್, ನಂಜುಂಡಸ್ವಾಮಿ, ಸದಸ್ಯರುಗಳಾದ ಅಶೋಕ್ ನಾಯಕ್, ಪುಟ್ಟಸ್ವಾಮಿ, ಸುರೇಶ್, ಬಸವರಾಜು ಈ ಸಂದರ್ಭದಲ್ಲಿ ಇದ್ದರು. ವರದಿ ಪ್ರಕಾಶ್ ಸಿ.ಜೆ. ಕನಕ ಟಿವಿ, ಪಿರಿಯಾಪಟ್ಟಣ. ನಾನು ಎಸ್.ಎನ್. ವಾಸುದೇವ, ಭಾರತೀಯ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕನ್ನಡ ಕಾರ್ಮಿಕ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿದ್ದೇವೆ. ಈ ದಿನ ಮೈಸೂರು ಜಿಲ್ಲೆಯ ಒಂದು ಜಿಲ್ಲಾ ಸಮಿತಿ ಘೋಷಣೆ ಆಗ್ತಾ ಇದೆ. ಆ ಜಿಲ್ಲಾ ಸಮಿತಿಯಲ್ಲಿ 9 ತಾಲೂಕುಗಳಲ್ಲಿ ಕೂಡ ಕನ್ನಡ ಕಾರ್ಮಿಕರನ್ನ ಹೆಚ್ಚೆಚ್ಚು ನೋಂದಾಯಿಸಿ ಮತ್ತೆ ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನ ಕೊಡಿಸೋದು ನಮ್ಮ ಭಾರತೀಯ ಮಜ್ದೂರ್ ಸಂಘದ ಮೂಲ ಉದ್ದೇಶ. ಆ ಒಂದು ಉದ್ದೇಶದಿಂದ ಇವತ್ತಿನ ಏನು ಜಿಲ್ಲಾ ಸಮಿತಿ ಘೋಷಣೆ ಆಗ್ತಾ ಇದೆ, ನಾವೆಲ್ಲರೂ ಎಲ್ಲಾ ತಾಲೂಕುಗಳು ಕನ್ನಡ ಕಾರ್ಮಿಕರ ಸಂಪರ್ಕ ಮಾಡಿ ಅವ್ರನ್ನ ಮಂಡಳಿಗೆ ನೋಂದಾಯಿಸಿ ಅವ್ರಿಗೆ ಏನೇನು ಬರಬೇಕು ಎಲ್ಲ ಬೆನಿಫಿಟ್ ಅನ್ನು ಯಾವುದೇ ವಿಳಂಬವಿಲ್ಲದೆ ಮತ್ತೆ ನಿಸ್ವಾರ್ಥವಾಗಿ ಅವರಿಗೆ ಸಲ್ಲಿಸಿ ಅವರ ಬದುಕನ್ನು ಹಸನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ಇಲ್ಲಿ ಸಮಾನ ಮನಸ್ಸನ್ನು ಸೇರಿದ್ದೀವಿ. ಈ ಒಂದು ಸಂಘಟನೆ ಜಿಲ್ಲಾ ವ್ಯಾಪ್ತಿ ಕೆಲಸ ಮಾಡುತ್ತೆ. ಇದರ ಅಧ್ಯಕ್ಷರಾಗಿ ಮಾನ್ಯ ಶ್ರೀ ಗುರುರಾಜ್ ಅವರು ಇರ್ತಾರೆ, ಕಾರ್ಯದರ್ಶಿಯಾಗಿ ಶ್ರೀ ಪಿರಿಯಾಪಟ್ಟಣದ ಮನೋರು ಇರ್ತಾರೆ, ಹಾಗೆ ಉಪಾಧ್ಯಕ್ಷರಾಗಿ ನಂಜನಗೂಡು ಮತ್ತೆ ಪಿರಿಯಾಪಟ್ಟಣದ ಕೆಲವು ಪ್ರಮುಖ ಕಾರ್ಮಿಕ ನಾಯಕರಿದ್ದಾರೆ. ಹಾಗೆಯೇ ಇನ್ನು ಮುಂದಕ್ಕೆ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ತಾಲೂಕು ಸಮಿತಿ ಮಾಡುವಂತ ಒಂದು ಉದ್ದೇಶ ಕೂಡ ನಾವು. ನನ್ನ ಹೆಸರು ಎಚ್.ಕೆ. ಗುರುರಾಜ್ ಅಂತ ಹೇಳಿ. ಈ ದಿನ ಮೈಸೂರು ಜಿಲ್ಲಾ ಕಟ್ಟಡ ಕಾರ್ಮಿಕರ ಒಂದು ಕಮಿಟಿಯನ್ನ ಘೋಷಣೆ ಆಗಿದೆ. ಆ ಘೋಷಣೆ ಆದಂತ ಸಂದರ್ಭದಲ್ಲಿ ನಾನು ಮೈಸೂರು ಜಿಲ್ಲೆಯ ಕಟ್ಟಡ ಕಾರ್ಮಿಕ ಸಂಘಟನೆಯಲ್ಲಿ ನಾನು ಅಧ್ಯಕ್ಷರಾಗಿ ಘೋಷಣೆ ಆಗಿದೆ. ಇನ್ನು ಮುಂದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕಾರ್ಮಿಕರ ಸಂಘಟನೆಯನ್ನು ವಿಸ್ತರಿಸಬೇಕು. ಹಾಗೆ ಕಾರ್ಮಿಕರಿಗೆ ಸರ್ಕಾರದಿಂದ ಬರಬೇಕಾಗಿದ್ದ ಎಲ್ಲ ಸೌಲಭ್ಯಗಳನ್ನ ಕೊಡಿಸ್ಬೇಕು, ಸಂಘಟನೆಯನ್ನ ಇನ್ನೂ ಬೆಳೆಸಬೇಕು, ಮತ್ತೆ ಹೆಚ್ಚು ಮೆಂಬರ್ಶಿಪ್ ಅನ್ನ ಮಾಡಿಕೊಂಡು ಭಾರತೀಯ ಮಜ್ದೂರ್ ಸಂಘ ಕಟ್ಟಡ ಕಾರ್ಮಿಕರ ಸಂಘಟನೆ ಬೆಳೆಸಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ. ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಮಜ್ದೂರ್ ಸಂಘ ಮೈಸೂರು ಘಟಕನ ಹೊಸ ಪದಾಧಿಕಾರಿಗಳು ಘೋಷಣೆ ನೀಡಿದ್ದಾರೆ. ಕಟ್ಟಡ ಕಾರ್ಮಿಕರು ಅಂದಾಗ ಅಸಂಘಟಿತ ವಲಯದಲ್ಲಿ ಅವ್ರದ್ದೇ ಆದಂಥ ಶ್ರಮ ಮತ್ತು ಪರಿಶ್ರಮದ ಜೊತೆಗೆ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದಂಥದ್ದು ಸಮಾಜದ ಏಳಿಗೆಗೋಸ್ಕರಾಗಿ ನಮ್ಮದು ಒಂದು ಸಣ್ಣ ಸೇವೆ ಅಂದರೆ ತಪ್ಪಾಗಲಾರದು. ಈ ಘಟಕ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ದಿನ. ರಾಘವೇಂದ್ರ ಸ್ವಾಮಿಗಳ ಜನ್ಮೋತ್ಸವದಿಂದ ಉದ್ಘಾಟನೆ ಆಗಿದೆ. ಒಂದು ಪದಾಧಿಕಾರಿಗಳನ್ನ ಘೋಷಣೆ ಮಾಡಿದೆ. ಇನ್ನು ಇರ್ತಕ್ಕಂಥ ಎಲ್ಲರೂ ಸೇರಿ ಒಂದು ಒಳ್ಳೆಯ ಸಂಖ್ಯೆ ಮಾಡಿ ಮೈಸೂರಲ್ಲಿ ಕಟ್ಟಡ ಕಾರ್ಮಿಕರ ಸಂಘನ ಹೆಚ್ಚೆಚ್ಚಾಗಿ ಬೆಳೆಸಬೇಕು ಅನ್ನೋದು ಇಲ್ಲಿರ್ತಕ್ಕಂಥ ಎಲ್ಲರ ಉದ್ದೇಶ, ನನಗೂ ಅದೇ ಉದ್ದೇಶ ಅಂತ. ಎನ್.ಎಸ್. ಕಟ್ಟಡ ಕಾರ್ಮಿಕರ ಸಂಘ ನೀರು ತಾಲೂಕು. ನಾವು ಮೈಸೂರು ಜಿಲ್ಲೆಯಲ್ಲಿ ಈಗ ಹೊಸ ಜಿಲ್ಲಾ ಸಂಘಟನೆಯನ್ನ ಮಾಡಿದ್ದೀವಿ. ಹೊಸದಾಗಿ ಇಷ್ಟೊತ್ತು ನಮಗೆಲ್ಲ ಸಲಹೆ ಕೊಟ್ಟಂತ ನಮ್ಮ ಹೊಸದಾಗಿ ಆಯ್ಕೆ ಆದಂತ ವಾಸುದೇವರವರು ಅಧ್ಯಕ್ಷರು, ಹಾಗೂ ಗುರುರಾಜ್ ಸರ್ ಅವರು ಉಪಾಧ್ಯಕ್ಷರು, ಹಾಗೂ ಗೌರವ ಅಧ್ಯಕ್ಷರಾಗಿ ನಮ್ಮ ಶಾಂತಕುಮಾರ್ ಸರ್ ಅವರು, ಸುಜೇಶ್ ಅವರು, ಹಾಗೂ ಪಿರಿಯಾಪಟ್ಟಣದ ಮನುಕುಮಾರ್ ಅವರು ಸಹ
ಈ ಒಂದು ಸಂಘಟನೆಯಲ್ಲಿ ತೊಡಗಿದ್ದಾರೆ. ಇವರಿಗೆಲ್ಲರಿಗೂ ಸಹ ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲಾ ಸಂಘಟನಾ ಇದರಿಂದ ವಂದನೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಪಿರಿಯಾಪಟ್ಟಣ ಮತ್ತು ನಂಜನಗೂಡು ತಾಲೂಕಿನ ಎಲ್ಲ ನಮ್ಮ ಜಿಲ್ಲಾ ಮುಖಂಡರುಗಳು ಮತ್ತು ಪದಾಧಿಕಾರಿಗಳಿಗೂ ಸಹ ವಂದನೆ ಅರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ.